ಹಲೋ ಫ್ರೆಂಡ್ಸ್, ಹೆಂಗಿದ್ದೀರಾ? ನಾ ಡಾಕ್ಟರ್ ಸಿದ್ಧಾರ್ಥ್ ನಿನ್ನೇಕರ್. ಓಕೆ, ನಿಮಗೆಲ್ಲ ಗೊತ್ತಿರುವಂಥ ವ್ಯಾಟ್ ಫ್ಯಾಂಟಾಸ್ಟಿಕ್ ಡಾಕ್ಟರ್ ಅಂತೇಳಿ ನೀವೆಲ್ಲರೂ ನ್ಯೂಟ್ರಿಷನ್ ಅಂತೇಳಿ ಗೊತ್ತಿಡ್ತಾ ಇದ್ದೀರಾ. ಸೊ ಇವತ್ತು ಹೊಸ ಟಾಪಿಕ್ ನಾನು ತೊಗೊಂಬಂದಿದ್ದೇನೆ. ಇದೇ ನೋಡಿ ನನ್ನ ಕೈಯಲ್ಲಿದೆ. ಓ ಏನಿದು? ಏನು ಸರ್ ಹೇಳ್ತಾ ಇದ್ದೀರಾ? ಟೊಮ್ಯಾಟೊ ಎಲ್ಲರಿಗೂ ಗೊತ್ತಿದೆ. ಓಕೆ, ಆದರೆ ಈ ಆ ಟೊಮ್ಯಾಟೊ ಉಳಿದಿದೆ ಏನಾ? ಇಲ್ಲ. ಓಕೆ, ಈ ಟೊಮ್ಯಾಟೊ ಏನಾಗಿದೆ ಈಗ? ಬಂಗಾರ ರೇಟ್ ಆದಂಗೆ ಆಗಿದೆ. ಎಲ್ಲರೂ ಟೊಮ್ಯಾಟೊ ತಿನ್ನೋದನ್ನೇ ಬಿಟ್ಟು ಬಿಟ್ಟಿರಾ. ತಿನ್ನಿದ್ರು 1 ಕಿಲೋ 2 ಕಿಲೋ ತಗೊಳ್ಳೋರು ಇವತ್ತು ಏನು ಮಾಡ್ತಾ ಇದ್ದೀರಾ? 1/2 ಕಿಲೋ ತಗೋತಾ ಇದ್ದೀರಾ, 100 ಗ್ರಾಮ್ ತಗೋತಾ ಇದ್ದೀರಾ. ಓಕೆ, ಸೊ ಯು ಆರ್ ರೈಟ್. ಬಿಕಾಸ್ ಆಫ್ ಇವತ್ತು ಭಾಳ ಕಾಸ್ಟ್ಲಿ ಆಗಿದೆ. ಆ ಅಮೌಂಟನ್ನು ಉಳಿಸ್ಬೇಕು, ಕಡಿಮೆ ರೇಟ್ನಲ್ಲಿ ಖರೀದಬೇಕು. ಯು ಆರ್ ರೈಟ್ ಇದ್ದೀರಾ. ಆದರೆ ದ ಫಸ್ಟ್ ರೇಟ್ ನೀವು ರೈಟ್ ಇದ್ದೀರಾ, ಬಟ್ ನಿಮ್ಮ ಹೆಲ್ತ್ನಲ್ಲಿ ನೀವು ರಾಂಗ್ ಆಗಿದ್ದೀರಾ. ಹೌದು ಡಾಕ್ಟರ್, ಹೇಗೆ ಅಂತ ಹೇಳಿ ನನಗೆ ಕ್ವಶನ್ ಕೇಳ್ತೀರಿ. ನಂಗೆ ಗೊತ್ತಿದೆ, ಅದಕ್ಕೆ ಒಂದು ಉತ್ತರ ಹೇಳ್ತಾ ಇದ್ದೀನಿ. ಟೊಮ್ಯಾಟೊ ಎಲ್ಲ ರೇಟ್ದಿಂದ ಬಂದ್ ಮಾಡಿದ್ದೀರಾ, ಆದರೆ ಟೊಮ್ಯಾಟೊ ಬಂದ್ ಮಾಡೋದ್ರಿಂದ ಇದ್ರೊಳಗೆ ಏನೇನು ನ್ಯೂಟ್ರಿಷನ್ಸ್ ಇದೆ, ಹೆಲ್ತನ್ನು ನಿಮ್ಗೆ ಯೂಸ್ ಆಗುತ್ತಾ ಇದೆ, ಅದನ್ನು ನೀವು ಮಿಸ್ ಮಾಡ್ಕೋತಾ ಇದ್ದೀರಾ. ಎಸ್, ಟೊಮ್ಯಾಟೊದಿಂದ ಏನಾಗುತ್ತೆ ಡಾಕ್ಟರ್? ನಾನು ಟೊಮ್ಯಾಟೊ ಬದ್ರಿ ಹುಂಚಿಕಾಯಿ ತಿಂತಾ ಇದ್ದೀನಿ, ನೆಲ್ಲಿಕಾಯಿ ತಿಂತಾ ಇದ್ದೇನೆ, ನಾನು ಲಿಂಬು ತಿಂತಾ ಇದ್ದೀನಿ ನೀವು ಹೇಳ್ತಾ ಇದ್ದೀರಾ. ಎಸ್, ಟೊಮ್ಯಾಟೊ ಬದಲದೆಲ್ಲ ಯೂಸ್ ಮಾಡಿ, ಆದರೆ ಇದು ನಾಲ್ಗೆ ರುಚಿಗೋಸ್ಕರ, ಅದರ ನ್ಯೂಟ್ರಿಷನ್ಗೋಸ್ಕರ ಭಾಳ ದೊಡ್ಡ ಅಪಾಯದಲ್ಲಿದ್ದೀರಾ. ನೀವು ಯಾವುದೇ ಕ್ಷಣದಲ್ಲಿ ನೀವು ಹೆಲ್ತನ್ನು ನೀವು ಸ್ಪಾಯ್ಲ್ ಆಗ್ಬೋದು, ನಿಮ್ಗೆ ಯಾವುದೇ ರೋಗಗಳು ಬರ್ಬೋದು. ನೀವು ಹೆಲ್ತ್ ರಿಸ್ಕ್ನಲ್ಲಿ ಇದ್ದೀರಾ ಟೊಮ್ಯಾಟೊ ತಿನ್ನೋದು ಬಂದ್ ಮಾಡೋದ್ರಿಂದ. ಹೇಗೆ ಡಾಕ್ಟರೇ? ಕೇಳಿ, ಭಾಳ ಲಕ್ಷ ಕೊಟ್ಟು ಕೇಳಿ. ನಾ ಭಾಳ ಶಾರ್ಟ್ನಲ್ಲಿ ವಿಡಿಯೋ ಮಾಡ್ತಾ ಇದ್ದೀನಿ. ಟೊಮ್ಯಾಟೊದಲ್ಲಿ ಏನಿದೆ? ಟೊಮ್ಯಾಟೊದಲ್ಲಿ ಬಹಳಷ್ಟು ನ್ಯೂಟ್ರಿಷನ್ ಇದೆ. ನಿಮ್ಮ ಪ್ರೆಸೆಂಟ್ ಹೆಲ್ತ್ನಲ್ಲಿ ಇರುವಂಥದ್ದು ಎಲ್ಲ ನ್ಯೂಟ್ರಿಷನು ಹೆಲ್ತು ಟೊಮ್ಯಾಟೊದಿಂದ ಉಳಿದಿದೆ. ಅದು ಹೇಗೆ ಕೇಳಿ. ಟೊಮ್ಯಾಟೊದಲ್ಲಿ ವಿಟಮಿನ್ ಸಿ ಇದೆ, ಫೈಬರ್ ಇದೆ, ಆ್ಯಂಟಿ ಆಕ್ಸಿಡೆಂಟ್ ಇದೆ, ಮತ್ತು ಇದ್ರ ಒಳಗೆ ಇರುವಂಥದ್ದು ಬಹಳಷ್ಟು ಮಿನರಲ್ಸ್ ಇಲೇವೆ. ಸೊ ಅವೆಲ್ಲವೂ ನಿಮಗೆ ಮಿಸ್ ಆಗ್ತಾವೆ. ಸೊ ನಿಮ್ಮ ವಿಟಮಿನ್ ಸಿ ಮಿಸ್ ಆದರೆ ಏನಾಗುತ್ತೆ? ನಿಮ್ಮ ರೋಗಗಳು ಬರುತ್ತವೆ, ವಿಟಮಿನ್ ಕಡಿಮೆ ಆಗುತ್ತವೆ. ಫೈಬರ್ ಕಡಿಮೆ ಆಗೋದ್ರಿಂದ ಏನಾಗುತ್ತದೆ? ಫೈಬರ್ ಕಡಿಮೆ ಆಗೋದ್ರಿಂದ ಕಾನ್ಸ್ಟಿಪೇಷನ್ ಆಗ್ಬೋದು, ಟಾಯ್ಲೆಟ್ ಸಾಫ್ ಆಗಲಾರ್ದ ಆಗ್ಬೋದು, ಪಿತ್ತ, ಗ್ಯಾಸ್, ಅಸಿಡಿಟಿ, ಗ್ಯಾಸ್ಟ್ರಿಕ್ ಅಂತದ ಮುಂತಾದ ಸಮಸ್ಯೆಗಳು ಉಂಟಾಗ್ಬೋದು. ಸೊ ಇನ್ನು ಆ್ಯಂಟಿ ಆಕ್ಸಿಡೆಂಟ್ಗಳನ್ನು ಮಿಸ್ ಆಗೋದ್ರಿಂದ ಏನು ಮಾಡ್ಬೋದು? ನಾನಾ ರೀತಿಯಿಂದ ರೋಗಗಳಿಗೆ ತುತ್ತಾಗಿ ನಿಮ್ಮಲ್ಲಿರುವಂಥದ್ದು, ನಿಮ್ಮಲ್ಲಿ ಸ್ಟ್ರಾಂಗ್ ಇಮ್ಯುನಿಟಿ ಬಿಡುವಂಥದ್ದು ಸ್ಟ್ರಾಂಗ್ ಅನ್ನು ಆ್ಯಂಟಿ ಆಕ್ಸಿಡೆಂಟ್ ಕೂಡ ಅದನ್ನು ನಿಮ್ಮ ಕೆಲಸ ಮಾಡ್ತಾವು. ಅದರ ರೋಗಗಳ ವಿರುದ್ಧ ಹೋರಾಡಿ ನಿಮ್ಮಲ್ಲಿ ರೋಗ ತರಲಾರ್ದಂಥದ್ದು ಒಂದು ಶಕ್ತಿಯುತ ಇರೋದು ಆ್ಯಂಟಿ ಆಕ್ಸಿಡೆಂಟ್ ಇಲ್ಲಿ. ಅದೆಲ್ಲ ಟೊಮ್ಯಾಟೊದಲ್ಲಿದೆ ಫ್ರೆಂಡ್ಸ್, ನೀವು ಮಿಸ್ ಮಾಡ್ಕೋತಾ ಇದ್ದೀರಿ. ಅದಕ್ಕೆ ಏನು ಮಾಡ್ಬೇಕು ಡಾಕ್ಟರ್? ಹಂಗಾದ್ರೆ ನಾವು 150, 200, 200 ರೂಪಾಯಿ ಟೊಮ್ಯಾಟೊ ತೊಗೋಬೇಕು? ಇಲ್ಲ. ಸೊ ಅದಕ್ಕಾಗಿ ಅದಕ್ಕೊಂದು ದಾರಿ ಹೇಳ್ತಾ ಇದ್ದೀನಿ. ಆ ದಾರಿ ಇದನ್ನು ನಾನೇ ಹೇಳ್ತಾ ಇದ್ದೀನಿ, ಲಕ್ಷ ಕೊಟ್ಟು ಕೇಳಿ. ಟೊಮ್ಯಾಟೊ ಬದಲು ಏನು ಮಾಡಬೇಕೀಗೂ? ಇದರೊಳಗೆ ಫೈಬರ್ ಇದೆ. ಸೊ ಮೆಂತಿ ಪಲ್ಯ ತಿನ್ನಿರಿ, ಸಬಸ್ಗೆ ಪಲ್ಯ ತಿನ್ನಿರಿ, ರೇಟ್ ಸ್ವಸ್ಥದಿದೆ, ಅದರೊಳಗೆ ನಿಮಗೆ ಫೈಬರ್ ಸಿಗುತ್ತೆ. ಓಕೆ, ಸೊ ವಿಟಮಿನ್ ಸಿ ಹೆಂಗೆ ಮಾಡ್ತೀರಾ? ನೆಲ್ಲಿಕಾಯದಲ್ಲಿದೆ, ಲಿಂಬುದಲ್ಲಿದೆ. ಸೊ ನೀವು ಅದೇನು ಮಾಡಿ ಅದ್ರ ಬದಲಿಯಾಗಿ ವಿಟಮಿನ್ ಸಿ ಅನ್ನು ಚೂಸ್ ಮಾಡ್ಬೋದು. ಅನಾನಸ್ ತೋರಿ, ಸಂತ್ರಾ ತೋರಿ, ಮೋಸಂಬಿ ತೋರಿ. ಓಕೆ, ಇದರೊಳಗೆ ಹೇರಳು ಅಷ್ಟದ ಏನಿದೆ? ವಿಟಮಿನ್ ಸಿ ಇದೆ. ಯಾವ್ದು ರೇಟ್ ಕಡಿಮೆ ಇದ್ರೆ ಅದನ್ನು ಚೂಸ್ ಮಾಡಿ. ಇದೇ ತಿನ್ನಬೇಕಂತ ಏನು ನಿಮ್ಮಲ್ಲಿ ಪ್ರಾಬ್ಲಮ್ಸ್ ಇಲ್ಲ. ಓಕೆ, ಸೊ ವಿಟಮಿನ್ ಸಿ ಏನು ಮಾಡಬೇಕು? ಸಂತ್ರಾ, ಮೋಸಂಬಿ, ಲಿಂಬು ತೋರಿ. ಫೈಬರ್ ಏನು ಮಾಡಬೇಕು? ಮೆಂತಿ ಪಲ್ಯ, ಸಬಸ್ಗೆ ಪಲ್ಯ, ಹಸಿರು ತರಕಾರಿಗಳನ್ನು ತಿನ್ನಿ, ನಿಮ್ಮ ಫೈಬರ್ ಸಿಗುತ್ತೆ. ಆ್ಯಂಟಿ ಆಕ್ಸಿಡೆಂಟ್ ಏನು ಮಾಡಬೇಕು? ಎಲ್ಲ ಫ್ರೂಟ್ಸ್ನಲ್ಲಿ, ಗ್ರೀನ್ ವೆಜಿಟೇಬಲ್ಸ್ನಲ್ಲಿ ಆ್ಯಂಟಿ ಆಕ್ಸಿಡೆಂಟ್ಸ್ ಇದೆ. ಓಕೆ, ಸೊ ಟೊಮ್ಯಾಟೊ ಬದಲಿಗೆ ಟೊಮ್ಯಾಟೊ ಬಿಡಿ, ಆದರೆ ಟೊಮ್ಯಾಟೊ ಬದಲಿಗೆ ಇವೆಲ್ಲ ನೀವು ವೆಜಿಟೇಬಲ್ಸ್ಗಳು ಮತ್ತು ಫ್ರೂಟ್ಸ್ಗಳು ನಾ ಏನೇನು ಸೇವಿಸಿರಿ, ಹೆಲ್ದಿ ಆಗಿರಿ. ಸೊ ಟೊಮ್ಯಾಟೊ ಬಿಡಿ, ಆದರೆ ಟೊಮ್ಯಾಟೊ ಒಳಗಿಂದ ನ್ಯೂಟ್ರಿಷನ್ ಬಿಡೋಂಗಿಲ್ಲ. ಓಕೆ, ಥ್ಯಾಂಕ್ ಯು ಫ್ರೆಂಡ್ಸ್. ಇದನ್ನು ನೀವು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತೇನಿದ್ರೆ ನಲ್ಲಿ ಕಮೆಂಟ್ಸ್ ಬಾಕ್ಸ್ನಲ್ಲಿ ನನಗೆ ಕಮೆಂಟ್ಸ್ ಮಾಡಿ. ನಾ ಯಾವಾಗಲೂ ಉತ್ತರಕ್ಕೆ ಸಿದ್ಧನಿದ್ದೇನೆ. ಓಕೆ, ಬಾಯ್ ಫ್ರೆಂಡ್ಸ್.